ನಮಸ್ಕಾರ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ. ಇವತ್ತಿನ ದಿನ ಜುಲೈ ಮಾಸದ ಸೂಕ್ಷ್ಮವಾದಂಥ ರೀತಿಯಲ್ಲಿ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. 12 ರಾಶಿಗಳ ದ್ವಾದಶ ರಾಶಿಗಳಲ್ಲಿ ಪ್ರಥಮ ರಾಶಿ ಮೇಷ. ಈ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಹೇಗಿರುತ್ತೆ? ಉದ್ಯೋಗ ಅಂತಕ್ಕಂಥವ್ರಿಗೆ ವಿಶೇಷವಾದ ಧನಲಾಭವನ್ನು ಕೊಡ್ತಕ್ಕಂಥ ರಾಶಿ ಇವತ್ತಾಗುತ್ತೆ. ಮತ್ತು ನಂತರ ವ್ಯಾಪಾರದಲ್ಲಿ ಕೂಡ ಸಮೃದ್ಧಿಯನ್ನು ಕಾಣುವಂಥ ಯೋಗ. ಯಾಕೆಂದರೆ ದ್ವಿತೀಯದಲ್ಲಿ ಕುಜ ಮತ್ತು ಚತುರ್ಥ ಭಾವದಲ್ಲಿರ್ತಕ್ಕಂಥ ಗುರು ಧನವನ್ನು ಕೊಡುವಂಥರ ಜೊತೆಗೆ ಕುಟುಂಬದಲ್ಲಿ ಸೌಖ್ಯವನ್ನು, ಮಾತೃ ಪ್ರೀತಿಯನ್ನು ಕೊಡುವಂಥ ಯೋಗ ಆಗಿದೆ. ಅದರ ಜೊತೆಯಲ್ಲಿ ಶೈಕ್ಷಣಿಕವಾಗಿರ್ತಕ್ಕಂಥವ್ರಿಗೆ ಶುಕ್ರ ಮತ್ತು ಕೇತು, ಯಾಕೆಂದರೆ ಕೇತು ಪಂಚಮ ಭಾವದಲ್ಲಿದ್ದಾನೆ. ಶಿಕ್ಷಣವನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಗತಿ, ಅತಿಯಾದ ಅಂದರೆ ಉತ್ತಮ ಶಿಕ್ಷಣದ ಕಡೆ ಹೋಗುವಂಥವರಿಗೆ ಅಥವಾ ಅವರು ವೃತ್ತಿಪರವಾದ ಶಿಕ್ಷಣ ಮಾಡಬೇಕು ಅಂತ ಯೋಜನೆ ಹಾಕಿದವರಿಗೆ ಖಂಡಿತವಾಗಿ ಈ ಮಾಸದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ಯೋಗ. ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಬಂದಾಗ ಷಷ್ಠಾಧಿಪತಿ ತೃತೀಯಕ್ಕೆ ಹೋಗ್ತಾನೆ. ಇದೊಂದು ಸ್ವಲ್ಪ ಗಮನಿಸಿ. ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ನರ ದೌರ್ಬಲ್ಯಗಳ ತೊಂದರೆ ಆಗುವಂಥದ್ದು ಅಥವಾ ಈ ಮಸಲ್ಸ್ಗಳ ಪ್ರಾಬ್ಲಮ್ ಆಗುವಂಥದ್ದು ಅನ್ನುವಂಥದ್ದು ಕಾಣುತ್ತೆ. ಮತ್ತು ಮೂರನೇದಾಗಿ ಕುಟುಂಬಾಧಿಪತಿ ಅಂದರೆ ನಿಮ್ಮ ಸ್ಥಾನದಲ್ಲಿ ಕುಟುಂಬಾಧಿಪತಿ ಶುಕ್ರ ಬಂದುಬಿಟ್ಟು ವಿಶೇಷವಾದಂಥ ಕೇತು ಜೊತೆಯಲ್ಲಿ ಪಂಚಮ ಭಾವದಲ್ಲಿ ಕೂತ್ಕೊಂಡಿದ್ದಾನೆ. ಅಂದರೆ ಉತ್ತಮ ಅವನು ಮೂಲ ತ್ರಿಕೋಣ ಭಾವದಲ್ಲಿರುವಂಥ ಕಾರಣದಿಂದಾಗಿ ಶತ್ರು ಮನೆ ಆಗಿದ್ದರೂ ಸಹ ಕುಟುಂಬದಲ್ಲಿ ಇರತಕ್ಕಂಥ ನಕಾರಾತ್ಮಕ ದೋಷಗಳಿಂದ ಸ್ವಲ್ಪ ವಿಮುಕ್ತಿ ಆಗುವಂಥ ಯೋಗ ಇದೆ. ಆದರೆ ಸಹಜವಾಗಿ ಪರಸ್ಪರ ಒಂದಕ್ಕೊಂದು ಅನಾನುಕೂಲತೆ ಇದ್ದರೂ ಸಹ ಅಲ್ಲಿ ಕೇತು ಉತ್ತಮವಾದ ಬಲವನ್ನು ಕೊಡ್ತಾನೆ. ಯಾಕಂದರೆ ಇಲ್ಲಿ ಬುದ್ಧಿ ಕೆಲಸ ಮಾಡದೇ ಇದ್ದರೂ ಯಾವುದೋ ಒಂದು ವಿದ್ಯೆ ಅಥವಾ ಗುರು ಕೃಪೆ ಅನ್ನುವಂಥದ್ದು ಇರ್ತಲ್ಲ, ಅದು ನಿಮಗೆ ಕೆಲಸ ಮಾಡ್ತಕ್ಕಂಥದ್ದಾಗುತ್ತೆ. ಚತುರ್ಥದಲ್ಲಿರ್ತಕ್ಕಂಥ ಗುರು ನಿಮಗೆ ಆ ಸಹಜವಾದಂಥ ಗುಣಗಳನ್ನು ಕೊಡ್ತಾನೆ. ಕ್ಷಮಪ್ರದಂ ನಮ್ಮ ದೇವತಾ ಅನ್ನೋ ಹಾಗೆ ಕ್ಷಮೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಕೂಡ ಮಾಡಿಸ್ತಾನೆ. ಹಾಗೆ ಈ ಪ್ರೀತಿ ಪ್ರೇಮ ಮಾಡುವಂಥ ವಿಷಯದಲ್ಲಿ ಬಂದಾಗ ಏಕಾದಶ ಭಾವಾಧಿಪತಿ ರಾಹು ಸ್ವಲ್ಪ ವಿಘ್ನವನ್ನು ಕೊಡ್ತಾನೆ. ಪ್ರೀತಿಯಲ್ಲಿ ಅಷ್ಟೊಂದು ಸಮೃದ್ಧಿಯನ್ನು ಕೊಡೋದಿಲ್ಲ. ಆದಷ್ಟು ನಿಮ್ಮ ಪ್ರೀತಿಯನ್ನು ಮನುಷ್ಯನಲ್ಲಿ ಇಟ್ಟುಕೊಳ್ಳಿ, ಅದನ್ನು ಕಾಮವಾಗಿ ಪರಿವರ್ತನೆ ಮಾಡೋದು ಬೇಡ ಈ ಮಾಸದಲ್ಲಿ. ಇಲ್ಲದೆ ಹೋದ ಪಕ್ಷದಲ್ಲಿ ಈ ರಾಹು ನಿಮಗೆ ಲಾಭದ ಜೊತೆಗೆ ನಾಶವನ್ನು ಮಾಡ್ತಕ್ಕಂಥವನಾಗ್ತಾನೆ. ಪ್ರೀತಿಯಲ್ಲಿ ತೊಂದರೆಗಳನ್ನು ಕೊಡ್ತಕ್ಕಂಥ ಆಗ್ತಾನೆ. ಯಾಕಂದರೆ ಈ ಏಕಾದಶ ಮತ್ತು ದ್ವಿತೀಯ ಭಾವದಲ್ಲಿ ಕುಜರಾಹು ಸಂಯೋಗ ಆಗೋದ್ರಿಂದ ಇದೊಂದು ರೀತಿ ದಶಮ ಭಾವಕ್ಕೆ ನೋಡ್ತಕ್ಕಂಥ, ಅಷ್ಟಮ ಭಾವಕ್ಕೆ ನೋಡ್ತಕ್ಕಂಥ ಕುಜ ಕೂಡ ನಿಮ್ಮ ಪ್ರೀತಿಯನ್ನು ಭಂಗ ಮಾಡುವಂಥ ಪ್ರಯತ್ನ ಮಾಡ್ತಾನೆ. ಹಾಗಿರೋದ್ರಿಂದ ಸ್ವಲ್ಪ ತಾವು ಪ್ರೀತಿಯಲ್ಲಿ ಜಾಗೃತರಾಗಿ. ಇನ್ನು ದಾಂಪತ್ಯ ವಿಷಯದಲ್ಲಿ ಬಂದಾಗ ನಿಮ್ಮ ಪತ್ನಿ ಜೊತೆಯಲ್ಲಿರ್ತಕ್ಕಂಥ ಒಡಂಬಡಿಕೆ, ಪ್ರೇಮ ಅಥವಾ ಪತಿ ಜೊತೆಯಲ್ಲಿರ್ತಕ್ಕಂಥ ಒಡಂಬಡಿಕೆ, ಈ ವಿಷಯದಲ್ಲಿ ಸಹಜವಾದ ರೀತಿಯಲ್ಲಿ ನಿಮ್ಮ ದಾಂಪತ್ಯ ನಡೀತಾ ಹೋಗುತ್ತೆ. ಯಾಕಂದರೆ ಸ್ವಲ್ಪ ಈ ಜೀವನ ಸಂಗಾತಿ ಸಂಪಾದನೆ ಮಾಡುವಂಥ ಹಣದಲ್ಲಿ ಸ್ವಲ್ಪ ಕೊರತೆ ಕಂಡರೂ ಸಹ ಖಂಡಿತ ಅದರಲ್ಲಿ ಯಾವ ಭೇದ ಬೇಡ, ನಿಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಇರಲಿ ಅಂತ ಹೇಳ್ಬೋದು. ಮತ್ತು ಹಣಕಾಸಿನ ವಿಷಯದಲ್ಲಿ ಬಂದಾಗ ತಾವು ಈಗ ಯಾವುದೋ ಒಂದು ವ್ಯವಹಾರನ ಮಾಡಬೇಕು ಅಥವಾ ಅಂತ ಬಂದರೆ ಶನೀಶ್ವರನು ನಿಮಗೆ 7 ವರ್ಷ ಸಾಡೆ ಸಾರಿ ಎಫೆಕ್ಟ್ ಕೂಡ ಸ್ವಲ್ಪ ಕಾಣ್ತಾ ಇದೆ. 12ನೇ ರಾಶಿಯಲ್ಲಿ ಶನೀಶ್ವರ ಇದ್ದಾನೆ. ಆಗಿರೋದ್ರಿಂದ ನೀವು 12 ರಾಶಿಯಲ್ಲಿರ್ತಕ್ಕಂಥ ಶನಿ ಧನವನ್ನು ಕೊಡೋದ್ರ ಜೊತೆಗೆ ನಿಮ್ಮ ಆತ್ಮಸ್ಥೈರ್ಯವನ್ನು ಬೆಳೆಸುವಂಥ ಪ್ರಯತ್ನ ಕೂಡ ಮಾಡ್ತಾನೆ. ಆದರೆ ಸ್ವಲ್ಪ ನಿಮ್ಮ ನೈಜವಾದ ಧನ ಇರಲಿ, ಕಿತ್ಕೊಂಡು ತಿನ್ನುವಂಥ ಧನ ಬೇಡ, ಪ್ರಾಮಾಣಿಕವಾಗಿ ಸಂಪಾದನೆ ಮಾಡೋಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಶನೀಶ್ವರ ಅಂದರೆ ಜಡ್ಜಿದ್ದ ಹಾಗೆ. ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿದರೆ ಖಂಡಿತ ಅವನು ಒಳ್ಳೆಯದನ್ನೇ ಮಾಡ್ತಾನೆ. ಕೆಟ್ಟ ಕೆಲಸ ಮಾಡಿದಾಗ ಒಳ್ಳೆಯ ಫಲದ ಥರ ಕಾಣುತ್ತೆ, ಆದರೆ ನಷ್ಟ ಆಗಿದ್ದರ ಬಗ್ಗೆ ಅರಿವಿಗೆ ಬರದೇ ಇರೋ ಹಾಗೆ ನಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತು ಮೇಷರಾಶಿಯವರ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.